ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಧನುಸ್ಸು ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಧನುಸ್ಸು ರಾಶಿಯವರಿಗೆ ಈ ಜುಲೈ ತಿಂಗಳ 28, 29, 30, 31 ರಂದು ನಡೆಯಲಿರುವ ಪರಿಣಾಮಗಳ ಬಗ್ಗೆ ಇಂದು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಧನುಸ್ಸು ರಾಶಿಯ ಜಾತಕದವರು ಈಗಷ್ಟೇ ಹೊಸದಾಗಿ ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಬೆಂಬಲಿಸಿ. ಕಲಿಯುಗದಲ್ಲಿ ಒಬ್ಬ ಮಹಾರಾಜನಂತೆ ಬದುಕಲು ನೀವು ಹುಟ್ಟಿದ್ದೀರಿ. ಆದರೆ ನಿಮ್ಮ ಬಳಿ ಒಂದು ಸಣ್ಣ ವಿಷಯ ಇಲ್ಲದಿರುವುದರಿಂದಲೇ ಇಷ್ಟು ದಿನ ನೀವು ಕಷ್ಟದಲ್ಲಿದ್ದೀರಿ ಎಂಬುದನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಲಿದ್ದೀರಿ. ನೀವು ಗಮನಿಸಿದ್ದೀರೋ ಇಲ್ಲವೋ, ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದು ಒಂದು, ನಡೆದದ್ದು ಮತ್ತೊಂದು. ನೀವು ಯಾರಿಗೆ ಒಳ್ಳೆಯದು ಮಾಡಲು ಬಯಸಿದಿರೋ ಅವರೇ ನಿಮಗೆ ಶತ್ರುಗಳಾಗಿ ಬದಲಾಗುತ್ತಿದ್ದಾರೆ. ನೀವು ಎಷ್ಟೇ ಪ್ರೀತಿಯನ್ನು ನೀಡಿದರೂ ನಿಮಗೆ ತಿರುಗಿ ಸಿಗುತ್ತಿರುವುದು ಮಾತ್ರ ಅವಮಾನಗಳೇ. ಹಣ ಒಂದು ಕೈಯಿಂದ ಬಂದರೆ ಮತ್ತೊಂದು ಕೈಯಿಂದ ತಿಳಿಯದಂತೆಯೇ ಹೊರಟು ಹೋಗುತ್ತದೆ. ಕಷ್ಟಗಳು ಎಲ್ಲರಿಗೂ ಇರುತ್ತವೆ, ಆದರೆ ನಿಮ್ಮ ಜೀವನದಲ್ಲಿ ಸಂತೋಷಗಳು ಬಂದು ಬರುವಷ್ಟರಲ್ಲೇ ನಿಂತು ಹೋಗುತ್ತವೆ. ಆದರೆ ಇನ್ಮುಂದೆ ಹಾಗೆ ಆಗುವುದಿಲ್ಲ. ನಿಮ್ಮ ಜಾತಕದಲ್ಲಿ ಸಂಪತ್ತಿನ ಬಾಗಿಲುಗಳು ತೆರೆದುಕೊಳ್ಳುವ ಸಮಯ ಬಂದಿದೆ. ಹೇಳಬೇಕೆಂದರೆ ಕೆಲವು ರಹಸ್ಯಗಳನ್ನು ನೀವು ಇಂದು ತಿಳಿದುಕೊಂಡರೆ ತುಂಬಾ ಆಶ್ಚರ್ಯಪಡುತ್ತೀರಿ. ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು ಮತ್ತು ನಿಮಗಾಗಿ ಅಡೆತಡೆಗಳನ್ನು ಸೃಷ್ಟಿಸಿದವರು ಇನ್ಮುಂದೆ ನಿಮ್ಮ ಕಣ್ಣಸನ್ನೆಯಲ್ಲಿ ನಡೆಯುವ, ಅಂದರೆ ನಿಮ್ಮ ಕಾಲುಗಳ ಬಳಿ ಬರುವಂತಹ ಅವಕಾಶಗಳಿವೆ. ನಿಮ್ಮ ಜೇಬು ಯಾವಾಗಲೂ ನೋಟುಗಳಿಂದ ತುಂಬಿ ಹೋಗುವಂತೆ, ಆ ಹಣವನ್ನು ನೀವು ಎಣಿಸಲಾಗದಷ್ಟು ಸಂಪಾದಿಸುವ ದಿನಗಳು ಹತ್ತಿರದಲ್ಲೇ ಇವೆ. ಅಷ್ಟಕ್ಕೂ ಆ ಅದ್ಭುತವೇನು? ರಾಬೋಯೇ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ವಿಚಿತ್ರ ಘಟನೆ ಏನು ಎಂಬುದನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಿಮ್ಮ ಜೀವನವನ್ನು ಒಮ್ಮೆ ಗಮನಿಸಿದರೆ ನಿಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಸಂತೋಷ ಬರಲಿದೆ ಎಂಬ ಭರವಸೆ ಮೂಡುವಷ್ಟರಲ್ಲೇ ಅದು ಆವಿಯಾಗಿ ಹೋಗುತ್ತದೆ. ಮುಖ್ಯವಾಗಿ ಒಂದು ಹಣದ ಸಮಸ್ಯೆ ನಿಮ್ಮನ್ನು ಕಳೆದ ಕೆಲವು ವರ್ಷಗಳಿಂದ ಪೀಡಿಸುತ್ತಿದೆ. ಒಂದು ಕೈಯಿಂದ ಹಣ ಬರುತ್ತಿದ್ದರೆ ಮತ್ತೊಂದು ಕೈಯಿಂದ ಖರ್ಚುಗಳು ಸಿದ್ಧವಾಗಿ ಕಾಯುತ್ತಿರುತ್ತವೆ. ಪ್ರಪಂಚದಲ್ಲಿ ಎಲ್ಲರಿಗೂ ಸಂಕಟಗಳಿರುತ್ತವೆ, ಆದರೆ ನಿಮ್ಮ ವಿಷಯದಲ್ಲಿ ಮಾತ್ರ ಆ ಸಂತೋಷ ಬರಲು ಏಕೋ ತಿಳಿಯದು. ಬಹಳಷ್ಟು ಬ್ರೇಕ್ಗಳು ಬೀಳುತ್ತಿರುತ್ತವೆ. ನೀವು ಯಾವುದಾದರೂ ಹೊಸ ವ್ಯವಹಾರ ಪ್ರಾರಂಭಿಸಬೇಕೆಂದರೂ ಅಥವಾ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂದರೂ ಅದು ಮುಂದೆ ಸಾಗುವುದೇ ಇಲ್ಲ. ಒಂದು ವೇಳೆ ಕೆಲಸ ಪೂರ್ಣಗೊಳ್ಳುತ್ತದೆ ಎನ್ನುವಷ್ಟರಲ್ಲಿ ಕೊನೆಯ ನಿಮಿಷದಲ್ಲಿ ಯಾವುದೋ ಒಂದು ಅಡೆತಡೆ ಬಂದು ಆ ಕೆಲಸ ಹಾಳಾಗಿ ಹೋಗುತ್ತದೆ. ಆದರೆ ಈಗ ನಾನು ಹೇಳುವ ಒಂದು ವಸ್ತುವನ್ನು ನಿಮ್ಮಲ್ಲಿ ಇಟ್ಕೊಂಡರೆ ಇನ್ನೂ ನಿಮ್ಮ ಜಾತಕ ಖಂಡಿತವಾಗಿಯೂ ಬದಲಾಗುವ ಅವಕಾಶವಿರುತ್ತದೆ. ಅಂದರೆ ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು, ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಚೆಲ್ಲಿದವರೆಲ್ಲರೂ ಈಗ ನಿಮ್ಮ ಪೆಟ್ಟಿಗೆ ಹೆದರಬೇಕಾಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ನೀಡದವರೇ ನಾಳೆ ನಿಮ್ಮ ಕಣ್ಣಸನ್ನೆಯಲ್ಲಿ ನಡೆಯುವ ದಿನಗಳು ಬರುತ್ತವೆ. ಆದರೆ ಆ ಒಂದು ಸಣ್ಣ ವಸ್ತು ಯಾವುದು ಎಂದು ಹೇಳಿದೆನಲ್ಲ, ಆ ವಸ್ತು ಏನು? ಆ ವಸ್ತು ನಿಮ್ಮ ಜೇಬಿನಲ್ಲಿದ್ದರೆ ನಿಮ್ಮ ಜೇಬು ಯಾವಾಗಲೂ ಹಣದಿಂದ ಕಳೆ ಕಟ್ಟುತ್ತದೆ. ನೀವು ಆ ಹಣವನ್ನು ಎಣಿಸಲಾಗದಷ್ಟು ಸಂಪಾದಿಸುವುದು ಖಚಿತ. ನಿಮಗೆ ನಂಬಿಕೆ ಬರುತ್ತಿಲ್ಲವಲ್ಲವೇ? ಹಾಗಿದ್ದರೆ ಒಮ್ಮೆ ಈ ವಿಡಿಯೋವನ್ನು ಪೂರ್ತಿಯಾಗಿ ವಿವರವಾಗಿ ಕೇಳಿ, ಆಗ ನಿಮಗೆ ಪೂರ್ತಿಯಾಗಿ ಅರ್ಥವಾಗುತ್ತದೆ. ಒಂದು ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ಖಂಡಿತ ತಿಳಿದುಕೊಳ್ಳುತ್ತೀರಿ. ಸಾಮಾನ್ಯರಲ್ಲಿ ಒಬ್ಬರಾಗಿದ್ದ ನೀವು ರಾಜನಂತೆ ಬದಲಾಗುವ ಅವಕಾಶವನ್ನು ದೇವರು ನಿಮಗೆ ನೀಡುತ್ತಾನೆ. ನಿಮ್ಮ ಬಳಿಗೆ ಹಣವು ಹರಿಯುವ ನೀರಿನಂತೆ ಹರಿದು ಬರುತ್ತದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮ ಶತ್ರುಗಳು ಕೂಡ ಮೂಗಿನ ಮೇಲೆ ಬೆರಳಿಡುವುದು ಖಚಿತ. ಏಕೆಂದರೆ ನೀವು ವಜ್ರದಂತೆ ಹೊಳೆಯಲಿದ್ದೀರಿ. ನಿಮ್ಮ ಪ್ರತಿಯೊಂದು ಕನಸು, ನಿಮ್ಮ ಪ್ರತಿಯೊಂದು ಆಸೆ ಈಡೇರುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತ ನಡೆಯಲಿದೆ. ನಿಮ್ಮ ಜಾತಕದಲ್ಲಿ ಈಗ ಕೆಲವು ಬದಲಾವಣೆಗಳು ಕಾಣಿಸುತ್ತಿವೆ. ಅಂದರೆ ಇಷ್ಟು ದಿನ ನೀವು ಅನುಭವಿಸಿದ ಕಣ್ಣೀರು ಮತ್ತು ಕಷ್ಟಗಳಿಗೆ ಮುಕ್ತಾಯ ಹಾಡಲಿದ್ದಾರೆ ಭಗವಂತಿಯಾದ ಪಾರ್ವತಿದೇವಿ. ಹೇಳಬೇಕೆಂದರೆ ಅಮ್ಮನವರ ಅನುಗ್ರಹ ನಿಮ್ಮ ಮೇಲಷ್ಟು ಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನೂ ನೀವು ಅಳಬೇಕಾದ ಅಗತ್ಯವಿಲ್ಲ. ಕೇವಲ ಸಂತೋಷದಿಂದ ಹಬ್ಬ ಆಚರಿಸುವ ದಿನಗಳು. ಹಾಗಾದರೆ ಇಷ್ಟೊಂದು ದೊಡ್ಡ ಬದಲಾವಣೆ ತರುವ ಆ ಒಂದು ವಸ್ತು ಯಾವುದು? ಅಷ್ಟಕ್ಕೂ ಅದು ನಿಮ್ಮ ಬಳಿ ಇದ್ದರೆ ಅಷ್ಟೊಂದು ಧನಪ್ರಾಪ್ತಿ ನಿಮಗೆ ಹೇಗೆ ಸಿಗುತ್ತದೆ? ಹಾಗೂ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ಕೆಲವು ವಿಚಿತ್ರ ಘಟನೆಗಳು ಯಾವುವು ಎಂಬುದನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇನ್ನು ನೀವು ಕೇವಲ ಸಂತೋಷವನ್ನು ಹಂಚಿಕೊಳ್ಳುವುದಷ್ಟೇ ಬಾಕಿ ಇದೆಯಾ ಎನ್ನುವಂತೆ ನಿಮಗೆ ಈ 4 ದಿನಗಳು ಕೂಡ ಬಹಳಷ್ಟು ರೀತಿಯಲ್ಲಿ ಕೆಲವು ಅವಕಾಶಗಳು, ಆನಂದಗಳು, ಶುಭವಾರ್ತೆಗಳು ಹೀಗೆ ನಿಮಗೆ ತುಂಬಾ ಪ್ರಶಾಂತವಾಗಿ ಕಳೆದು ಹೋಗುತ್ತವೆ. ನಿಮಗೆ ತಿಳಿಯದಂತೆ ಆ ಒಂದು ವಸ್ತುವನ್ನು ಜೇಬಿನಲ್ಲಿಟ್ಟುಕೊಂಡರೆ ಹಣ ಅಷ್ಟೊಂದು ಹೇಗೆ ಬರುತ್ತದೆ ಎಂಬುದು ನಿಮ್ಮ ಸಂದೇಹ ತಾನೆ? ಈಗ ನಾವು ಅದರ ಬಗ್ಗೆ ವಿವರವಾಗಿ ಮಾತನಾಡೋಣ. ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ವಿಚಿತ್ರವಾದ, ಅದ್ಭುತವಾದ ಘಟನೆ ನಡೆಯಲಿದೆ. ಇದನ್ನು ನಾನೇನೋ ಮಾತಿಗೆ ಹೇಳುತ್ತಿಲ್ಲ.
ನಾನು ಹೇಳಲಿರುವ ಈ ಜ್ಯೋತಿಷ್ಯ ಭವಿಷ್ಯವಾಣಿಯು ಗ್ರಹಗಳ ಚಲನೆಯನ್ನು ಆಧರಿಸಿ ಹೇಳುತ್ತಿರುವ ನಿಖರವಾದ ನಿರ್ಧಾರ. ನೀವು ಕೇಳಿದ್ದು ನಿಜ. ಇಲ್ಲಿಯವರೆಗೆ ನಾನು ಹೇಳಿದ ಪ್ರತಿಯೊಂದು ವಿಷಯವೂ ಅಂದರೆ ನಿಮ್ಮ ಮನಸ್ಸಿಗೆ, ನಿಮ್ಮ ಜೀವನಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿ ಸರಿಹೊಂದಿರುತ್ತವೆ. ಯಾಕೆಂದರೆ ನಾವು ನೀಡುವ ಪ್ರತಿಯೊಂದು ಮಾಹಿತಿಯೂ ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಮೇಲೆ ಆಧಾರಿತವಾಗಿರುತ್ತದೆ. ಇನ್ನು ಹಾಗೆಯೇ ಈಗ ಹೇಳುವ ಈ ವಿಷಯಗಳನ್ನು ಕೂಡ ನಿರ್ಲಕ್ಷ್ಯದಿಂದ ಬಿಟ್ಟು ಬಿಡಬೇಡಿ. ನಿಮ್ಮ ಜೀವನದಲ್ಲಿ ಬರುವ ಅತಿ ದೊಡ್ಡ ಅವಕಾಶವನ್ನು ಕಳೆದುಕೊಂಡಂತಾಗುತ್ತದೆ. ಅದ್ಭುತವಾದ ಜ್ಯೋತಿಷ್ಯ ವಿಷಯಗಳು ಪದೇ ನಮಗೆ ಎದುರಾಗುವುದಿಲ್ಲ. ಯಾರು ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಏಕಾಗ್ರತೆಯಿಂದ ನೋಡುತ್ತಾರೋ ನಿಜವಾಗಿಯೂ ಅವರಿಗೆ ಇದೊಂದು ದೊಡ್ಡ ವರ ಇದ್ದಂತೆ. ನಿಮ್ಮ ಮನೆಯಲ್ಲಿ ನಡೆಯುವ ಚಮತ್ಕಾರಿಕ ಘಟನೆಯು ನಿಮ್ಮನ್ನು ಸಾಮಾನ್ಯನಿಂದ ರಾಜನನ್ನಾಗಿ ಬದಲಾಯಿಸಲಿದೆ. ಆ ಘಟನೆಯು ಸಾಕ್ಷಾತ್ ದೈವ ಸ್ವರೂಪವೇ. ಆ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತಿರುವಾಗ ನೀವು ಕೆಲವು ಸಣ್ಣ ಮುನ್ನೆಚ್ಚರಿಕೆಗಳನ್ನು ಸಹ ಪಾಲಿಸಬೇಕಾಗಿದೆ. ಆ ಮುನ್ನೆಚ್ಚರಿಕೆಗಳು ಏನೆಂದರೆ, ನಿಮ್ಮ ಜೀವನಕ್ಕೆ ತಿರುವು ನೀಡುವ ಘಟನೆ ಹೇಗಿರಲಿದೆ ಎಂಬುದನ್ನು ಈಗ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮೊದಲು ವಿಘ್ನಗಳನ್ನು ನಿವಾರಿಸುವ ಆ ಗಣಪತಿಯನ್ನು ಒಮ್ಮೆ ಮನಸ್ಫೂರ್ತಿಯಾಗಿ ನೆನೆಸಿಕೊಳ್ಳಿ. ಹಾಗೆಯೇ ಇಷ್ಟ ದೇವತೆಯನ್ನು ನೆನೆಸಿಕೊಳ್ಳಿ. ಇನ್ನು ಮೂಲ ವಿಷಯಕ್ಕೆ ಬರುವುದಾದರೆ, ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ವಿಚಿತ್ರ ಘಟನೆ ಏನೆಂದು ಗೊತ್ತೇ? ನಿಮ್ಮ ಮನೆಗೆ ಒಂದು ನಾಗರ ಹಾವು ಬರಲಿದೆ. ಅಷ್ಟಕ್ಕೂ ಆ ಹಾವನ್ನು ನೋಡಿ ಹೆದರಿ ಅದನ್ನೇನೋ ಸಾಮಾನ್ಯ ಹಾವು ಎಂದು ತಪ್ಪು ತಿಳುವಳಿಕೆಯಿಂದ ಭಾವಿಸಬೇಡಿ. ಅದು ಸಾಮಾನ್ಯ ಹಾವಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಹೌದು, ನೀವು ಕೇಳಿದ್ದು ನಿಜ. ಮನೆಗೆ ಬರಲಿದೆ ಎಂದರೆ ಸ್ವಯಂ ಮನೆಗೆ ಪ್ರವೇಶಿಸುತ್ತದೆ ಎಂದರ್ಥವಲ್ಲ. ಅಂದರೆ ನಿಮಗೆ ಕನಸಿನಲ್ಲಿ ಕಾಣಿಸುವುದು ಅಥವಾ ಯಾರ ಮೂಲಕವಾದರೂ ಹಾವಿನ ಬಗ್ಗೆ ಏನಾದರೂ ಮಾಹಿತಿ ನಿಮಗೆ ಸಿಗುವುದು ಅಥವಾ ಹಾವಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯುವುದು, ಇಂತಹವುಗಳು ನಡೆಯುತ್ತವೆ. ನಿಮ್ಮನ್ನು ಬಡತನದಿಂದ ಮುಕ್ತಗೊಳಿಸಲು, ನಿಮ್ಮನ್ನು ರಾಜನಂತೆ ಬದಲಾಯಿಸಲು ಅಮ್ಮನವರು ನಿಮಗೆ ಒಂದು ಅನುಗ್ರಹ ನೀಡಲಿದ್ದಾರೆ. ಒಂದು ವೇಳೆ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಅಥವಾ ಹಾವಿಗೆ ಸಂಬಂಧಿಸಿದ ಕೆಲವು ಚರ್ಚೆಗಳು ನಡೆಯುವುದು, ನಿಮ್ಮ ಸ್ನೇಹಿತರೊಂದಿಗೆ ಹಾವಿನ ಬಗ್ಗೆ ಏನಾದರೂ ಚರ್ಚಿಸುವುದು, ನಿಮಗೆ ಕನಸಿನಲ್ಲಿ ಪದೇ ಹಾವು ಕಾಣಿಸುವುದು, ಇಂತಹವುಗಳು ಖಂಡಿತವಾಗಿ ನಡೆಯುತ್ತವೆ. ಆದರೆ ಅದನ್ನು ಹಿಂಸಿಸುವ ಜಾಗಕ್ಕೆ ಅಥವಾ ಅದಕ್ಕೆ ತೊಂದರೆ ಕೊಡುವ ಜಾಗಕ್ಕೆ ನೀವು ಹೋಗಬೇಡಿ. ಹಾಗೆ ಮಾಡಿದರೆ ಅದರ ಪರಿಣಾಮಗಳು ಕೂಡ ಸ್ವಲ್ಪ ತೀವ್ರವಾಗಿರುತ್ತವೆ. ಭಕ್ತಿಯಿಂದ ನಮಸ್ಕರಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಕಾಯುತ್ತಿರುವ ಕನಸುಗಳು ಸಹ ಈಡೇರುತ್ತವೆ. ಆದರೆ ನೀವು ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸಗಳು ಕೂಡ ಇವೆ. ಅವುಗಳನ್ನು ಸಹ ತಿಳಿದುಕೊಂಡು ಪಾಲಿಸಿ. ದೈವ ಸ್ವರೂಪದ ಹಾವು ಎಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಂದು ನಮಗೆಲ್ಲರಿಗೂ ತಿಳಿದೇ ಇದೆ. ನಿಮ್ಮ ಮನೆಯಲ್ಲೇ ನಿಮಗೆ ತಿಳಿಯದಂತೆ ನಿಮ್ಮ ಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಂಡಿರುವ ಆ ದೈವ ಸ್ವರೂಪವನ್ನು ನೀವು ಸಹ ಗೌರವಿಸಬೇಕು. ಈ ವಿಷಯ ನಿಮಗೆ ತಿಳಿಯದಿರಬಹುದು, ಆದರೆ ತಿಳಿದುಕೊಂಡ ಮೇಲಾದರೂ ದೈವ ನಿರ್ಣಯಕ್ಕೆ ಬದ್ಧರಾಗಿರಲೇಬೇಕು. ನಿಮ್ಮ ವಿಷಯದಲ್ಲಿ ಕೆಲವು ಅತಿದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಮೇಲಿಂದ ಬಂದ ನಿರ್ಧಾರಗಳೆಂದೇ ನೀವು ಭಾವಿಸಬೇಕು. ಏಕೆಂದರೆ ನೀವು ಯಾವುದಕ್ಕಾಗಿ ಕಷ್ಟಪಟ್ಟಿದ್ದೀರೋ, ರಾತ್ರಿ ಹಗಲು ಬೆವರು ಹರಿಸಿ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ, ಆ ಪ್ರತಿಫಲವನ್ನೇ ಈಗ ಭಗವಂತ ನಿಮ್ಮ ಮುಂದೆ ತರಲಿದ್ದಾನೆ. ದೇವರ ಮನೆಯಲ್ಲಿ ವಿಳಂಬವಿರಬಹುದು, ಆದರೆ ಅನ್ಯಾಯವಾಗುವುದಿಲ್ಲ ಎನ್ನುತ್ತಾರಲ್ಲವೇ, ಸರಿಯಾಗಿ ನಿಮ್ಮ ವಿಷಯದಲ್ಲೂ ಅದೇ ನಡೆಯಲಿದೆ. ನಿಮ್ಮ ಮನೆಯಲ್ಲಿ ನೀವು ಬೆಳಗಿಸುತ್ತಿರುವ ಪ್ರತಿಯೊಂದು ದೀಪವೂ, ಅಂದರೆ ಭಗವಂತನ ಮುಂದೆ ನೀವು ಬೆಳಗಿಸುತ್ತಿರುವ ದೀಪ ಮತ್ತು ನೀವು ಮಾಡಿದ ಆ ಸೇವೆ ಭಗವಂತನಿಗೆ ತಲುಪಿ ಈಗ ನೀವು ಯಾವುದಕ್ಕೆ ಅರ್ಹರೋ ಆ ಯಶಸ್ಸನ್ನು ನಿಮ್ಮ ಮುಂದೆ ತರಲಿದ್ದಾನೆ. ನಿಮ್ಮ ಶತ್ರುಗಳು ಕೂಡ ಅದನ್ನು ನೋಡಿ ಆಶ್ಚರ್ಯಪಡಲೇಬೇಕು. ಏಕೆಂದರೆ ಈ ಅದೃಷ್ಟ ಅತ್ಯಂತ ಸುಂದರವಾದ ಅದೃಷ್ಟ. ನೀವು ರಾಜನಂತೆ ಬದುಕಲು ದೇವರು ನೀಡುತ್ತಿರುವ ಅವಕಾಶ ಇದು. ನಿಮ್ಮ ಕಣ್ಣೀರಿನ ಕಾಲ ಮುಗಿಯಿತು ಎಂದು ಹೇಳಲು ಬರುವ ಸಂಕೇತ ಇದು. ಈಗ ಕೇವಲ ನಗು, ಸಂತೋಷದಿಂದ ಹಬ್ಬ ಆಚರಿಸುವ ದಿನಗಳು. ಇಷ್ಟು ದಿನ ನಿಮ್ಮನ್ನು ಅಳಿಸಿದ ಶತ್ರುಗಳು ಈಗ ನಿಮ್ಮನ್ನು ನೋಡಿ ಅಳುತ್ತಾರೆ. ನೀವು ಮಾತ್ರ ರಾಜಭೋಗಗಳನ್ನು ಅನುಭವಿಸುತ್ತೀರಿ. ಆದರೆ ಈ ವರ್ಷ ಅಥವಾ ಕಳೆದ ಕೆಲವು ವರ್ಷಗಳಿಂದ ನೀವು ನಿರೀಕ್ಷಿಸಿದ ಫಲಿತಾಂಶಗಳು ಬಾರದಿರುವುದು, ಅನೇಕ ವಿಡಿಯೋಗಳಲ್ಲಿ ಹೇಳುವ ಸಂದೇಶಗಳನ್ನು ಕೇಳಿ ಬೋರ್ ಹೊಡೆಯುವುದು, ಪದೇ ಎಲ್ಲರೂ ಹೇಳುವ ಮಾತುಗಳೇ ಇವು ಎಂದು ನಿಮ್ಮ ಮನಸ್ಸಿಗೆ ಅನಿಸಿರಬಹುದು. ಆದರೆ ನೀವು ಮಾಡಿದ ಒಳ್ಳೆಯ ಕೆಲಸಗಳು, ನೀವು ತೋರಿಸಿದ ದಯೆ ಮತ್ತು ಕರುಣೆ ಎಲ್ಲೂ ವ್ಯರ್ಥವಾಗುವುದಿಲ್ಲ. ಹಾಗೆಯೇ ನೀವು ಭಗವಂತನಿಗೆ ಮಾಡಿದ ಸೇವೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಒಂದು ವಿಷಯವನ್ನು ಮಾತ್ರ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೆಲವು ವಿಷಯಗಳು ಒಬ್ಬೊಬ್ಬರಿಗೆ ಸರಿಹೊಂದುತ್ತವೆ, ಕೆಲವರಿಗೆ ಸರಿಹೊಂದುವುದಿಲ್ಲ. ಅಂದರೆ ಅವರ ಜಾತಕದ ಫಲಿತಾಂಶಗಳು ಮತ್ತು ಸಂಪೂರ್ಣ ಗೋಚಾರ ಫಲಗಳನ್ನು ಕ್ಷುಣ್ಣವಾಗಿ ನೋಡುವ ಕೆಲವು ವ್ಯಕ್ತಿಗಳಿಗೆ ಮಾತ್ರವೇ ಅರ್ಥವಾಗುತ್ತವೆ. ಆದ್ದರಿಂದ ಕೇವಲ ರಾಶಿಯ ಆಧಾರದ ಮೇಲೆ ಹೇಳುವ ಈ ವಿಷಯಗಳನ್ನು ಮನಸ್ಸಿಗೆ ಆಳವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಒಬ್ಬರಿಗೆ ಸರಿಹೊಂದಿದಂತೆ ಇನ್ನೊಬ್ಬರಿಗೆ ಸರಿಹೊಂದುವುದಿಲ್ಲ. ಪ್ರತಿಯೊಬ್ಬರ ಜೀವನ ಒಂದೇ ರೀತಿ ಇರುವುದಿಲ್ಲ. ಹಾಗೆಯೇ ಅವರು ಮಾಡಿಕೊಂಡ ಕರ್ಮಫಲಗಳು ಕೂಡ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಈಗ ನಗುತ್ತಾ ಸಂತೋಷದಿಂದ ಕಳೆಯುವ ಈ ದಿನಗಳನ್ನು ನೀವು ತುಂಬಾ ಆನಂದಿಸಲಿದ್ದೀರಿ. ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನು ನೋಡಿ ಅಳಬೇಕಾಗುತ್ತದೆ.
ಆದರೆ ನೀವು ಅನುಭವಿಸಿದ ತೊಂದರೆಗಳು ಸಣ್ಣದೇನಲ್ಲ. ಎಷ್ಟೇ ಕಷ್ಟಗಳು ಎದುರಾದರೂ, ಎಷ್ಟೇ ಮನಸ್ಸಿಗೆ ನೋವಾದರೂ ನೀವು ಮಾತ್ರ ಭಗವಂತನ ಮೇಲಿನ ನಂಬಿಕೆಯನ್ನು ಎಂದಿಗೂ ಬಿಡಲಿಲ್ಲ. ಯಾವುದೋ ಒಂದು ದಿನ ಈ ಪರಿಸ್ಥಿತಿ ಬದಲಾಗುವುದಿಲ್ಲವೇ ಎಂದು ಕಾಯುತ್ತಿದ್ದೀರಿ. ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ ಎಂದು ನಿಮಗೆ ನೀವೇ ಸಮರ್ಥಿಸಿಕೊಂಡಿದ್ದೀರಿ. ಇದೇ ಇಂದು ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲು ಮೊದಲ ಮೆಟ್ಟಿಲಾಯಿತು. ನೀವು ಕಂಡ ಕನಸುಗಳು ಕೂಡ ನಿಜವಾಗಲಿವೆ. ಯಾವುದಕ್ಕಾಗಿ ನೀವು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದೀರೋ ಅದೇ ಸಮಯವನ್ನು ಭಗವಂತ ನಿಮ್ಮ ಮುಂದೆ ತಂದಿದ್ದಾನೆ. ಸಾಕ್ಷಾತ್ ಆ ಪರಮೇಶ್ವರನೇ ನಿಮ್ಮ ವಿಷಯದಲ್ಲಿ ಸಂಚಲನಾತ್ಮಕ ನಿರ್ಧಾರಗಳನ್ನು ನಿಮ್ಮ ಮುಂದೆ ತರಲಿದ್ದಾನೆ. ಇದರಿಂದ ನಿಮ್ಮ ಜೀವನವು ಒಮ್ಮೆಲೆ ಹಲವು ರೀತಿಯ ಬದಲಾವಣೆಗಳನ್ನು ನಿಮ್ಮ ಮುಂದೆ ತರುತ್ತದೆ. ಈಗ ನಿಮ್ಮ ಜೀವನದಲ್ಲಿ ನೀವು ಕೇಳಲಿರುವ ಶುಭವಾರ್ತೆಗಳು ಕೂಡ ಕಡಿಮೆಯದೇನಲ್ಲ. ಜಗತ್ತನ್ನೇ ಬದಲಾಯಿಸುವಂತಹ ಚಿಂತನಾ ರೀತಿಯು ನಿಮಗೆ ಇಮ್ಮಡಿಯಾಗುವಂತೆ ಭಗವಂತ ನಿಮ್ಮ ಬುದ್ಧಿವಂತಿಕೆಯನ್ನು ಒಮ್ಮೆಲೆ ಹೆಚ್ಚಿಸಲಿದ್ದಾನೆ. ನಿಮ್ಮ ಜಾತಕದಲ್ಲಿ ಶನಿದೇವನು ಅತ್ಯಂತ ಬಲಶಾಲಿಯಾಗಿದ್ದಾನೆ, ಬಲವಂತನಾಗಿದ್ದಾನೆ. ಆದರೆ ಇಲ್ಲೊಂದು ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಮಂಗಳ ಗ್ರಹದ ಪ್ರಭಾವ ಸ್ವಲ್ಪ ಹೆಚ್ಚಾಗಿದೆ. ಇದರಿಂದ ನಿಮ್ಮ ಶತ್ರುಗಳ ಬಲ ಸ್ವಲ್ಪ ಹೆಚ್ಚಾಗುತ್ತದೆ. ಆದರೆ ಈ ತಿಂಗಳು ಶತ್ರುಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಂಡರೆ ಇನ್ನು ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಯಶಸ್ಸು ಪ್ರಪಂಚದಾದ್ಯಂತ ಮೊಳಗುತ್ತದೆ. ನಿಮ್ಮನ್ನು ಕೀಳಾಗಿ ಕಂಡ ಶತ್ರುಗಳು ನಾಳೆ ನಿಮ್ಮ ಕಾಲಡಿಗೆ ಬರುತ್ತಾರೆ. ಆದರೆ ನೆನಪಿನಲ್ಲಿಡಿ, ನಿಮ್ಮ ಶತ್ರುಗಳು ಸಾಮಾನ್ಯರಲ್ಲ. ಅವರು ನೇರವಾಗಿ ಯುದ್ಧಕ್ಕೆ ಬರುವುದಿಲ್ಲ. ಹುತ್ತದಲ್ಲಿ ಅಡಗಿರುವ ಹಾವಿನಂತೆ ಸಮಯಕ್ಕಾಗಿ ಕಾಯ್ದು ಬೆನ್ನಿಗೆ ಚೂರಿ ಹಾಕುವ ಸ್ವಭಾವದವರು. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮೇಲೆ ರಹಸ್ಯವಾಗಿ ಮಾಡಬಾರದ ತಂತ್ರಮಂತ್ರಗಳನ್ನು ಸಹ ಮಾಡಿಸುತ್ತಿರಬಹುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಪೆಟ್ಟು ನೀಡಲು ವಶೀಕರಣದಂತಹ ಪ್ರಯೋಗಗಳನ್ನು ಮಾಡಿಸುತ್ತಿರಬಹುದು. ನೀವು ರಾತ್ರಿ ಹಗಲು ಎತ್ತಿನಂತೆ ಕಷ್ಟಪಟ್ಟರೂ ಫಲಿತಾಂಶ ಮಾತ್ರ ಶೂನ್ಯವಾಗಿಯೇ ಉಳಿಯುತ್ತದೆ. ಇಷ್ಟು ದಿನ ನಿಮಗೆ ಅರಿಷ್ಟಗಳ ನಡುವೆ ಬದುಕುವುದು ಅಭ್ಯಾಸವಾಗಿ ಹೋಯಿತು. ಆದರೆ ಇನ್ಮುಂದೆ ಸಂಕಟಗಳಿಂದ ಮುಕ್ತಿ ಸಿಗುವ ಉತ್ತರವನ್ನು ಭಗವಂತನಿಂದ ನೀವು ನೇರವಾಗಿ ಪಡೆಯಲಿದ್ದೀರಿ. ನಿಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, ಪಾಪ ನೀವು ಕತ್ತೆಯಂತೆ ಕಷ್ಟಪಡುತ್ತಿದ್ದೀರಿ, ಆದರೆ ಫಲಿತಾಂಶ ಮಾತ್ರ ಸಿಗುತ್ತಿಲ್ಲ. ಯಾವಾಗಲೂ ಕೈಗಳು ಖಾಲಿಯಾಗಿರುತ್ತವೆ. ಇದಕ್ಕೆ ಕಾರಣ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡಿಸುತ್ತಿರುವ ತಂತ್ರಮಂತ್ರಗಳು ಕೂಡ ಒಂದು ಕಾರಣ ಎಂದು ಹೇಳಬಹುದು. ಇದರಿಂದ ಒಮ್ಮೆಲೆ ದೃಶ್ಯವೇ ಉಲ್ಟಾ ಆಗುವುದನ್ನು ನೋಡಿ ನೀವು ತುಂಬಾ ಒತ್ತಡಕ್ಕೆ ಒಳಗಾಗುತ್ತಿದ್ದೀರಿ. ನಿಮ್ಮ ಜೀವನವೆಲ್ಲ ತಲೆಕೆಳಗಾದಂತೆ ಭಾವಿಸುತ್ತಿದ್ದೀರಿ. ಕಷ್ಟಪಟ್ಟು ಕಟ್ಟಿಕೊಂಡ ಸಾಮ್ರಾಜ್ಯ ಕಣ್ಣ ಮುಂದೆಯೇ ಕುಸಿದು ಬೀಳುತ್ತಿದೆ ಎಂದು ಬಾಧೆಪಡುತ್ತಿದ್ದೀರಿ. ಅಷ್ಟಕ್ಕೂ ಇದೆಲ್ಲ ಯಾಕೆ ನಡೆಯುತ್ತಿದೆ ಎಂದು ನಿಮಗೇನಾದರೂ ಗೊತ್ತೇ? ನಿಮಗೆ ಕನಿಷ್ಠ ಆ ಊಹೆಯೂ ಇರುವುದಿಲ್ಲ. ಯಾಕೆಂದರೆ ಇದೆಲ್ಲವನ್ನೂ ಮಾಡುತ್ತಿರುವುದು ಭಗವಂತ ಎಂದು ನೀವು ಅಂದುಕೊಂಡಿದ್ದೀರಿ. ಭಗವಂತ ಎಂದಿಗೂ ತನ್ನ ಮಕ್ಕಳನ್ನು ನೋಯಿಸುವುದಿಲ್ಲ. ಕರ್ಮಫಲಗಳು ಎಂದು ನೀವು ಅನುಮಾನಪಟ್ಟಿದ್ದೀರಿ. ಕರ್ಮಫಲಗಳು ಕೂಡ ಇಷ್ಟೊಂದು ಬೆನ್ನಟ್ಟಿ ಮನುಷ್ಯನನ್ನು ಕುಗ್ಗಿಸುವುದಿಲ್ಲ. ನಿಮ್ಮ ಸುತ್ತಲೂ ಇರುತ್ತಾ ನಿಮ್ಮೊಂದಿಗೆ ತಿರುಗುವ ಸ್ವಂತ ಜನರಷ್ಟೇ. ನಿಮ್ಮ ಆತ್ಮೀಯರೇ ನಿಮ್ಮ ಜೀವನದಲ್ಲಿ ವಿಷ ತುಂಬುತ್ತಿದ್ದಾರೆ. ನೀವು ಸಂತೋಷವಾಗಿದ್ದರೆ ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಬೆಳೆಯುತ್ತಿದ್ದರೆ ಅವರ ಕಣ್ಣುಗಳು ಉರಿಯುತ್ತಿವೆ. ನಿಮಗಷ್ಟೇ ಸಮಾನವಾಗಿ ಅವರು ಬೆಳೆಯಲಾಗದೆ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಕ್ಷುದ್ರ ಪೂಜೆಗಳನ್ನು ಮಾಡಿಸಲು ಕೂಡ ಹಿಂದೆಟ್ಟು ಹಾಕುತ್ತಿಲ್ಲ. ನಿಮ್ಮ ಅದೃಷ್ಟವನ್ನು, ನಿಮ್ಮ ಸಂತೋಷವನ್ನು ಅವರೇ ಕಟ್ಟಿಹಾಕುತ್ತಿದ್ದಾರೆ. ಅದಕ್ಕೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಮಧ್ಯದಲ್ಲೇ ಕೆಲವು ಕೆಲಸಗಳು ನಿಂತು ಹೋಗುತ್ತಿವೆ. ನಾವು ಹೀಗೆ ಎಷ್ಟು ಕಾಲ ಹೆದರುತ್ತಾ ಅಡಗಿರುತ್ತೇವೆ ಹೇಳಿ ಎಂದು ನೀವು ಅಂದುಕೊಳ್ಳುತ್ತೀರೇ ವಿನಃ ಒಂದು ಹೆಜ್ಜೆಯೂ ಮುಂದೆ ಹೋಗಲಾಗುತ್ತಿಲ್ಲ. ನಿಮಗೆ ಎಷ್ಟೋ ಕನಸುಗಳಿವೆ. ನೀವು ಕೂಡ ಕೋಟ್ಯಾಧಿಪತಿಯಾಗಬೇಕು, ಶತ್ರುಗಳ ಮುಂದೆ ಗೌರವದಿಂದ ಇರಬೇಕು ಎಂದು ಕನಸು ಕಂಡಿದ್ದೀರಿ. ಆದರೆ ಇದಕ್ಕೆ ನಿಮಗೊಂದು ಶಕ್ತಿಶಾಲಿ ಮಾರ್ಗವಿದೆ. ಶತ್ರುಗಳನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶತ್ರುಗಳ ತಂತ್ರಮಂತ್ರಗಳಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕೂಡ ಜಾಗರೂಕತೆಯಿಂದ ಹೇಳುತ್ತೇನೆ. ಮೊದಲಿಗೆ ಹೇಳಬೇಕೆಂದರೆ ಈ ವಿಡಿಯೋವನ್ನು ಖಂಡಿತ ಮಿಸ್ ಮಾಡಬೇಡಿ, ಕೊನೆಯವರೆಗೆ ನೋಡಿ. ಸಾಮಾನ್ಯವಾಗಿ ನಿಮಗಿರುವ ಒಂದು ಬಲಹೀನತೆ ಏನೆಂದರೆ ಯಾರನ್ನಾದರೂ ಬೇಗನೆ ನಂಬಿಬಿಡುತ್ತೀರಿ. ಗತಕಾಲದಲ್ಲಿ ನಡೆದ ಕೆಲವು ಕಹಿ ಅನುಭವಗಳಿಂದ ನೀವು ಎಷ್ಟೋ ಕಲಿತಿದ್ದರೂ ಸಹ ನೀವು ಸ್ವಲ್ಪವೂ ಬದಲಾಗಿಲ್ಲ. ಯಾರನ್ನಾದರೂ ನಂಬುವ ಮೊದಲು 1ಕ್ಕೆ 10 ಬಾರಿ ಯೋಚಿಸಿ. ಇದು ಒಳ್ಳೆಯ ಬದಲಾವಣೆ. ನಿಮ್ಮ ಸುತ್ತಲಿರುವ ಶತ್ರುಗಳನ್ನು ಗುರುತಿಸಲು ಯಾರೂ ಬರುವುದಿಲ್ಲ. ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು. ನಿಮಗೆ ನೀವೇ ಜಾಗರೂಕರಾಗಿರಬೇಕು. ಈಗ ಕೆಲವು ರೀತಿಯ ಸಂಕೇತಗಳನ್ನು ಹೇಳುತ್ತೇನೆ. ಅವುಗಳಲ್ಲಿ ಕನಿಷ್ಠ 2 ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ಯಾರೋ ಒಬ್ಬರು ನಿಮಗೆ ವಿರುದ್ಧವಾಗಿ ಯಾವುದೋ ರೀತಿಯಲ್ಲಿ ಸಂಚು ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಮೊದಲ ಸಂಕೇತ, ನಿಮ್ಮ ಹೆಸರು ನೆನಪಿಸಿಕೊಳ್ಳುತ್ತಾ ಯಾರಾದರೂ ಪದೇ ಪದೇ ಸೀನುವುದು ಅಥವಾ ನಿಮಗೆ ಒಮ್ಮೆಲೆ ತೀವ್ರವಾದ ಶೀತ ಚಳಿ ಎನಿಸುವುದು. ನೀವು ಯಾವುದಾದರೂ ಸಮಾರಂಭದಲ್ಲಿದ್ದಾಗ, ಸಂಬಂಧಿಕರ ಮನೆಯಲ್ಲಿದ್ದಾಗ ಅಥವಾ ನೆರೆಹೊರೆಯವರೊಂದಿಗೆ ಮಾತನಾಡುತ್ತಿರುವಾಗ ನಿಮ್ಮ ಹೆಸರು ಬಂದಾಗ ಹೀಗಾದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದು ನಿಮಗೆ ಪ್ರಕೃತಿ ನೀಡುತ್ತಿರುವ ಎಚ್ಚರಿಕೆ. ಮತ್ತೊಂದು ಸಂಕೇತ, ನಿಮ್ಮ ಕಾಲುಗಳು ಯಾವಾಗಲೂ ಭಾರವೆನಿಸುವುದು.
ನಿಮ್ಮ ಕನಸಿನಲ್ಲಿ ಪದೇ ಪದೇ ಕತ್ತಲೆ, ರಭಸವಾಗಿ ಹರಿಯುವ ನದಿ, ಸ್ಮಶಾನದಂತಹವುಗಳು ಕಾಣಿಸುತ್ತಿದ್ದರೆ ನೆನಪಿಡಿ, ದುಷ್ಟಶಕ್ತಿಗಳು ನಿಮ್ಮನ್ನು ಮುಂದೆ ಹೋಗದಂತೆ ತಡೆಯಲು ಯತ್ನಿಸುತ್ತಿವೆ. ನೀವು ಹೋಗುವ ದಾರಿಗೆ ತಡೆಯೊಡ್ಡಲು ನೋಡುತ್ತಿವೆ. ಮತ್ತೊಂದು ಸಂಕೇತ ಏನೆಂದರೆ, ಕಾರಣವಿಲ್ಲದೆಯೇ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಮುಖ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಸುಳಿದಾಡುವುದು. ಅವರೊಂದಿಗೆ ನಿಮಗೆ ಯಾವುದೇ ಜಗಳವಿಲ್ಲದಿದ್ದರೂ ಏಕೋ ಅವರನ್ನು ನೋಡಿದರೆ ನಿಮ್ಮ ಮನಸ್ಸಿಗೆ ಏನೋ ಕೇಡು ಸಂಭವಿಸುತ್ತದೆ ಎಂಬ ಅನುಮಾನ ಬರುವುದು. ಇವೆಲ್ಲವೂ ನೀವು ಜಾಗರೂಕರಾಗಿ ತೆಗೆದುಕೊಳ್ಳಬೇಕಾದ ವಿಷಯಗಳೇ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವ ಕೆಲವು ವ್ಯಕ್ತಿಗಳು ನಿಮಗೆ ಕ್ಷುದ್ರ ಪ್ರಯೋಗಗಳನ್ನು ಮಾಡಿಸುವ ಸಾಧ್ಯತೆಗಳಿವೆ. ಈ ಸಂಕೇತಗಳು ನಿಮಗೆ ಕಾಣಿಸಿದರೆ ಅಲ್ಲಿಂದ ತಕ್ಷಣವೇ ಹೊರಟು ಬನ್ನಿ. ಏಕೆಂದರೆ ಅವರು ನಿಮ್ಮನ್ನು ಮಾತುಗಳಿಂದ ಅಲ್ಲದಿದ್ದರೂ ಬೆನ್ನಿಗೆ ಚೂರಿ ಹಾಕಿ ಪೆಟ್ಟು ನೀಡಲು ನೋಡುತ್ತಿರುತ್ತಾರೆ. ಆದರೆ ಹೆದರುವ ಅಗತ್ಯವಿಲ್ಲ. ಬ್ರಹ್ಮಾಂಡವೇ ನಿಮಗೆ ಕೆಲವು ಮುನ್ಸೂಚನೆಗಳನ್ನು ನೀಡಿ ಕಾಪಾಡಲಿದೆ. ನಿಮ್ಮ ಮೇಲೆ ದುಷ್ಟಶಕ್ತಿಗಳು ಎಷ್ಟರ ಮಟ್ಟಿಗೆ ಕಣ್ಣಿಟ್ಟಿವೆ ಗೊತ್ತೇ? ನಿಮ್ಮನ್ನು ಮಾತುಗಳಿಂದ, ಕೃತ್ಯಗಳಿಂದ ಪೆಟ್ಟು ನೀಡಲಾಗದೆ ಬ್ಲ್ಯಾಕ್ ಮ್ಯಾಜಿಕ್ನಂತಹ ಕ್ಷುದ್ರ ಶಕ್ತಿಗಳ ಪ್ರಯೋಗಗಳನ್ನು ಮಾಡುತ್ತಾ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನಾಶಪಡಿಸಬೇಕೆಂದು ನೋಡುತ್ತಿದ್ದಾರೆ. ಆದರೆ ನೀವು ತುಂಬಾ ಅದೃಷ್ಟವಂತರು, ಏಕೆಂದರೆ ಭಗವಂತನೇ ನಿಮಗೆ ಅನೇಕ ರೀತಿಯ ಎಚ್ಚರಿಕೆಗಳನ್ನು ಕಳುಹಿಸಲಿದ್ದಾನೆ. ಅದಕ್ಕಾಗಿಯೇ ಇಂದು ನೀವು ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಶತ್ರು ಎಂದಿಗೂ ನೇರವಾಗಿ ಬಂದು ಯುದ್ಧ ಮಾಡುವುದಿಲ್ಲ. ನಿಮ್ಮ ಫೋಟೋ, ನಿಮ್ಮ ಹೆಸರು ಅಥವಾ ನಿಮಗೆ ಸೇರಿದ ವಸ್ತುಗಳನ್ನು ಬಳಸಿ ಅಥವಾ ನಿಮ್ಮ ಹೆಸರಿನ ಮೇಲೆ ಪ್ರಯೋಗಗಳನ್ನು ಮಾಡಿ ನಿಮ್ಮನ್ನು ಬಲಹೀನಗೊಳಿಸುತ್ತಾರೆ. ಆದರೆ ನೀವು ಗಮನಿಸಿರಬಹುದು, ಕೆಲವು ವ್ಯಕ್ತಿಗಳು ಅಲ್ಲಿಯವರೆಗೆ ಆರೋಗ್ಯವಾಗಿ ಸಂತೋಷವಾಗಿರುತ್ತಾರೆ. ಆದರೆ ತಕ್ಷಣವೇ ಏನೋ ಅಪಘಾತ ಸಂಭವಿಸುವುದು ಅಥವಾ ಪ್ರಾಣ ಕಳೆದುಕೊಳ್ಳುವುದು ನಡೆಯುತ್ತದೆ. ಇದರಿಂದ ಆ ಕುಟುಂಬ ರಸ್ತೆಗೆ ಬರುತ್ತದೆ. ವರ್ಷಗಟ್ಟಲೆ ಕಷ್ಟಪಟ್ಟು ಕಟ್ಟಿದ ಉದ್ಯಮ ದಿನಗಳಲ್ಲೇ ಕುಸಿದು ಬೀಳುತ್ತದೆ. ಅಷ್ಟಕ್ಕೂ ಇದೆಲ್ಲ ಹೇಗೆ ನಡೆಯುತ್ತದೆ ಎಂದು ಯೋಚಿಸಿದ್ದೀರಾ? ಆ ಶತ್ರುಗಳ ಕಣ್ಣಿಗೆ ನಿಮ್ಮ ಬೆಳವಣಿಗೆ ಇಷ್ಟವಾಗದೆ ನಿಮ್ಮ ಬೆನ್ನ ಹಿಂದೆ ಮಾಡುವ ಕೆಲಸಗಳೇ ಇವೆಲ್ಲದಕ್ಕೂ ಒಂದು ಕಾರಣ ಎಂದು ಹೇಳಬಹುದು. ಇಂತಹ ಕುತಂತ್ರಗಳಿಗೆ ಬಲಿಯಾದವರು ಅನೇಕರಿದ್ದಾರೆ. ಆದರೆ ನೀವು ಹೆದರಬೇಕಾದ ಅಗತ್ಯವಿಲ್ಲ. ಏಕೆಂದರೆ ಪರಮೇಶ್ವರನ ರಕ್ಷಣಾ ಕವಚ, ಪಾರ್ವತಿ ಮಾತೆಯ ರಕ್ಷಣಾ ಕವಚ ನಿಮ್ಮ ಮೇಲಿರಲಿದೆ. ಚಂದ್ರ, ಸೂರ್ಯ ಹಾಗೂ ಸಾಕ್ಷಾತ್ ನಮ್ಮ ಸುತ್ತಲಿರುವ ದೈವಿಕ ಶಕ್ತಿಗಳೆಲ್ಲವೂ ಒಂದಾದರೂ ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮೇಲಿರುವ ಭಗವಂತನ ಅನುಗ್ರಹ ಮತ್ತು ದೈವಶಕ್ತಿಗಳ ಅನುಗ್ರಹ ಆಗಿದೆ. ನಿಮಗೆ ಏನಾದರೂ ಕೇಡು ಸಂಭವಿಸುವ ಮೊದಲು ನಿಮ್ಮ ಮನಸ್ಸು ನಿಮಗೆ ಮುಂಚಿತವಾಗಿ ಹೇಳುತ್ತದೆ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಇನ್ನೂ ಹಾಗೆಯೇ ಶತ್ರುಗಳಿಂದ ಯಾವುದೇ ಅಪಾಯ ಬಾರದಿರಲು ಒಂದು ಸಣ್ಣ ಕೆಲಸ ಮಾಡಿ. ಮನೆಯಿಂದ ಹೊರಗೆ ಹೆಜ್ಜೆ ಇಡುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ತಪ್ಪದೇ ಶ್ರೀ ಶಿವಾಯ ನಮಸ್ತುಭ್ಯಂ ಎಂಬ ಮಂತ್ರವನ್ನು 5 ಬಾರಿ ಜಪಿಸಿ ಅಥವಾ ಓಂ ಹನುಮತೆ ನಮ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ ಮುಂದೆ ಹೆಜ್ಜೆ ಇಡಿ. ನಂತರ ನೋಡಿ, ಪ್ರಪಂಚದ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಇನ್ನು ನಿಮಗೆ ಅದ್ಭುತವಾದ ಶುಭವಾರ್ತೆಗಳನ್ನು ಹೇಳಲಿದ್ದೇನೆ. ಈ 4 ದಿನಗಳಲ್ಲಿ ಮಂಗಳಕರವಾದ ಯೋಗವು ನಿಮ್ಮ ಜಾತಕದಲ್ಲಿದೆ. ಇಷ್ಟು ದಿನ ನೀವು ಯಾವುದಕ್ಕಾಗಿ ತಪ್ಪಿಸಿದ್ದೀರೋ ಆ ಅದೃಷ್ಟ ಈ 4 ದಿನಗಳಲ್ಲಿ ನಿಮ್ಮ ಬಾಗಿಲು ತಟ್ಟುತ್ತದೆ. ನೀವು ಇಷ್ಟು ದಿನ ಯಾವುದಕ್ಕಾಗಿ ಕನಸು ಕಂಡಿದ್ದೀರೋ ಆ ಅದ್ಭುತವಾದ ಸಮಯವನ್ನು ಭಗವಂತ ನಿಮಗೆ ಉಡುಗೊರೆಯಾಗಿ ನೀಡಲಿದ್ದಾನೆ. ಇದೊಂದು ಮಂಗಳಕರವಾದ ಅದ್ಭುತವಾದ ಯೋಗ ಎಂದು ಹೇಳಬಹುದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಅಡೆತಡೆಗಳಾಗಿದ್ದವೆಲ್ಲವೂ ಈಗ ಒಂದೊಂದಾಗಿ ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ಸರ್ಕಾರಿ ಕೆಲಸಗಳಲ್ಲಿ ನಿಮ್ಮ ಹಣ ಸಿಲುಕಿಕೊಂಡಿದ್ದರೆ, ಯಾರಿಗಾದರೂ ಸಾಲ ನೀಡಿ ಅದು ತಿರುಗಿ ಬಾರದೆ ನೀವು ಕಷ್ಟಪಡುತ್ತಿದ್ದರೆ, ಆ ಹಣ ಈಗ ನಿಮ್ಮ ಕೈಗೆ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ನಿಮ್ಮ ಶತ್ರುಗಳ ಆಟವೂ ನಡೆಯುವುದಿಲ್ಲ. ಅವರ ಮೇಲೆ ನೀವೇ ವಿಜಯ ಸಾಧಿಸುತ್ತೀರಿ. ಸಮಾಜದಲ್ಲಿ ಗೌರವ ಮರ್ಯಾದೆ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಯಾರು ಉದ್ಯೋಗ ಬದಲಾಯಿಸಬೇಕೆಂದು ನೋಡುತ್ತಿದ್ದಾರೋ, ಕೋರ್ಟ್ ಕೇಸುಗಳು, ವಿವಾದಗಳಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೋ ಅಂತಹವರಿಗೆ ದೈವಶಕ್ತಿ ಜೊತೆಯಾಗಿ ನಿಲ್ಲಲಿದೆ. ನಿಮ್ಮ ಸುತ್ತಲಿರುವ ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಂಡು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಚಿನ್ನವಾಗಲಿ ಎಂದು ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ಆದರೆ ನೀವು ಬುಧವಾರ ಅಥವಾ ಶನಿವಾರದಂದು ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಈ ಪರಿಹಾರಕ್ಕೆ ಬೇಕಾದ ವಸ್ತುಗಳು ಸ್ವಲ್ಪ ಅರಿಶಿನ, 1 ನಿಂಬೆಹಣ್ಣು, 1 ಮಣ್ಣಿನ ಹಣತೆ ಮತ್ತು ಸಾಸಿವೆ ಎಣ್ಣೆ. ಈ ಪರಿಹಾರ ಮಾಡುವ ವಿಧಾನ: ಬುಧವಾರ ಅಥವಾ ಶನಿವಾರ ಸೂರ್ಯಾಸ್ತದ ನಂತರ ಆ ಮಣ್ಣಿನ ಹಣತೆಯಲ್ಲಿ ಸಾಸಿವೆ ಎಣ್ಣೆ ಹೊಯ್ದು ದೀಪ ಸಿದ್ಧಪಡಿಸಿ ಆ ಹಣತೆಯ ಮೇಲೆ ಅರಿಶಿನದಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಂತರ ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಬಾರಿ ಪ್ರದಕ್ಷಿಣೆಯಾಗಿ ತಿರುಗಿಸಿ. ನಂತರ ಆ ದೀಪವನ್ನು ಬೆಳಗಿಸಿ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ, ನನ್ನ ಬೆಳವಣಿಗೆಯನ್ನು ಯಾರು ತಡೆಯುತ್ತಿದ್ದಾರೋ ಅವರ ಶಕ್ತಿಯನ್ನು ತಡೆಯಿರಿ, ನನಗೆ ದೈವ ರಕ್ಷಣೆ ಸಿಗಲಿ ಎಂದು ಬೇಡಿಕೊಳ್ಳಿ. ನಂತರ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ 3 ರಸ್ತೆಗಳು ಕೂಡುವ ಜಾಗದಲ್ಲಿ ಬಿಟ್ಟು ಬನ್ನಿ. ಅಲ್ಲಿ ಬಿಟ್ಟ ನಂತರ ಹಿಂತಿರುಗಿ ನೋಡದೆ ನೇರವಾಗಿ ಮನೆಗೆ ಬನ್ನಿ. ಒಂದನ್ನು ಮಾತ್ರ ನೆನಪಿನಲ್ಲಿಡಿ: ನೀವು ಈ ಪರಿಹಾರ ಮಾಡುವಾಗ ಯಾರೂ ನೋಡಬಾರದು ಮತ್ತು ಯಾರೂ ನಿಮ್ಮನ್ನು ಮಾತನಾಡಿಸಬಾರದು. ಈ ವಿಷಯವನ್ನು ರಹಸ್ಯವಾಗಿಡಿ.
ಈ ಪರಿಹಾರ ಮಾಡಿದ ಕೆಲವು ದಿನಗಳಲ್ಲೇ ನಿಮ್ಮ ಜೀವನದಲ್ಲಿ ನಡೆಯುವ ಚಮತ್ಕಾರವನ್ನು ನೋಡಿ ನೀವು ಆಶ್ಚರ್ಯಪಡುತ್ತೀರಿ. ಆಗ ನೀವೇ ಹೇಳುತ್ತೀರಿ, ನಿಜವಾಗಿಯೂ ಈ ಪರಿಹಾರ ನನ್ನ ಜೀವನವನ್ನು ಬದಲಾಯಿಸಿತು ಎಂದು. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಭಗವಂತನ ಮೇಲಿನ ನಂಬಿಕೆಯಿಂದ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ಇನ್ನೂ ಹೇಳಬೇಕೆಂದರೆ, ಈ 4 ದಿನಗಳಲ್ಲಿ ನಿಮ್ಮ ಮನೆಯ ಮೇಲೆ, ನಿಮ್ಮ ಕುಟುಂಬದ ಮೇಲೆ ದೈವಿಕ ಆಶೀರ್ವಾದ ಹೆಚ್ಚಾಗಿ ಕಾಣಿಸುತ್ತಿದೆ. ಆದ್ದರಿಂದ ಭಗವಂತನ ಮುಂದೆ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೆ ದೀಪಾರಾಧನೆ ಮಾಡಿ. ಹಾಗೆಯೇ ಒಂದು ಸಣ್ಣ ವಸ್ತುವನ್ನು ಜೇಬಿನಲ್ಲಿಟ್ಟುಕೊಂಡು ಹೊರಗೆ ಹೋದರೆ ಭಗವಂತನ ಅದ್ಭುತ ಅನುಗ್ರಹ ಸಿಗುತ್ತದೆ ಎಂದು ಹೇಳಿದೆವಲ್ಲವೇ? ಅಷ್ಟಕ್ಕೂ ಯಾವ ವಸ್ತುವನ್ನು ಜೇಬಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡರೆ ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. ಅಮ್ಮನವರಿಗೆ ಈ 4 ದಿನಗಳಲ್ಲೂ ಕುಂಕುಮ ಪೂಜೆ ಮಾಡಿ, ಅಂದರೆ ದುರ್ಗಾಮಾತೆ ಅಥವಾ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹ ಫೋಟೋಗೆ ಕುಂಕುಮ ಪೂಜೆ ಮಾಡಿ. ಪೂಜೆ ಮುಗಿದ ನಂತರ ಆ ಕುಂಕುಮವನ್ನು ಹೊಸದಾಗಿ ಹಣೆಗೆ ಧರಿಸಿ. ನಂತರ ಒಂದು ಸಣ್ಣ ಬಿಳಿ ಕಾಗದವನ್ನು ತೆಗೆದುಕೊಂಡು 1 ಚಿಟಿಕೆ ಕುಂಕುಮವನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಡಚಿ ಜೇಬಿನಲ್ಲಿಟ್ಟುಕೊಳ್ಳಿ. ಮನಸ್ಫೂರ್ತಿಯಾಗಿ ಅಮ್ಮನವರಿಗೆ ನಮಸ್ಕರಿಸಿ. ಈ ಕುಂಕುಮ, ಈ ರಕ್ಷೆಯು ನಾನು ಹೊರಗೆ ಹೋಗುವಾಗ ಮತ್ತು ಒಳಗೆ ಬರುವಾಗ ನನ್ನನ್ನು ಕಾಪಾಡಲಿ. ನಾನು ಅಂದುಕೊಂಡ ಕೆಲಸಗಳೆಲ್ಲವೂ ಯಶಸ್ವಿಯಾಗುವಂತೆ ಮಾಡು ಎಂದು ಪ್ರಾರ್ಥಿಸಿ. ಇದಿಷ್ಟು ಧನುಸ್ಸು ರಾಶಿಯವರು ತಿಳಿದುಕೊಳ್ಳಬೇಕಾದ ವಿಷಯಗಳು. ಈ ರಾಶಿ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನೀಶ್ವರಾಯ ನಮ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.